ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೀಜ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಜಗನ್ಮಾತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾವು ಈ ಬಾರಿಯ ವಾರ್ಷಿಕ ಉತ್ಸವಕ್ಕೆ ಅಂದರೆ 12/2/2024 ಪ್ರಾರಂಭವಾಗಿ 15/2/2024 ನಡೀತಕ್ಕಂತಹ ಆರಿಕೋಡಿಯ ಚಾಮುಂಡೇಶ್ವರಿ ಕ್ಷೇತ್ರದ ವಾರ್ಷಿಕ ಉತ್ಸವಕ್ಕೆ ಸುಳ್ಯ ತಾಲೂಕಿನಿಂದ ಬೃಹತ್ ಅಂದರೆ ದೊಡ್ಡ ಮಟ್ಟದಲ್ಲಿ ನಮ್ಮಿಂದ ಆಗ್ತಕ್ಕಂತಹ ರೀತಿಯಲ್ಲಿ ಒಂದು ಹಸಿರುವಾಣಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ತಮಗೆಲ್ಲ ತಿಳಿಸಿದ್ವಿ. ಆರಿಕೋಡಿಯ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮಲ್ಲಿ ಬೆಳೆದಿರ್ತಕ್ಕಂತಹ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಎಳನೀರಾಗಿರ್ಬೋದು ಅಥವಾ ತಾವು ದುಡಿದಿರ್ತಕ್ಕಂತಹ ಒಂದು ದುಡಿಮೆಯ ಒಂದಷ್ಟು ಮೊತ್ತವನ್ನು ನೀಡಿ ಕ್ಷೇತ್ರಕ್ಕೆ ಅಕ್ಕಿಯನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಅಥವಾ ಹರಕೆಯನ್ನಾಗಿರ್ಬೋದು, ಹೀಗೆ ಅಥವಾ ಹಿಂಗಾರ ಆಗಿರ್ಬೋದು, ಹೂವಾಗಿರ್ಬೋದು, ಎಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. 13ನೇ ತಾರೀಕಿಗೆ ಬೆಳಿಗ್ಗೆ ನಾವು ಸುಳ್ಯದಿಂದ ಒಂದು ಟಿಪ್ಪರ್ ಆಗಿರ್ಬೋದು, ಹಾಗೆಯೇ ಪಿಕಪ್ ಆಗಿರ್ಬೋದು, 2 ಪಿಕಪ್ಗಳು, ರಿಕ್ಷಾ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇಲ್ಲಿಂದ ಹೊರಡೋರಿದ್ದೇವೆ. ಇವತ್ತು ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜಯಪ್ರಕಾಶ್ ಅವರು, ಹಾಗೆಯೇ ಭರತ್ ರಾಜ್ ಅವರು, ಹಾಗೆಯೇ ಆಯಾಯ ಊರುಗಳಿಗೆ ಒಬ್ಬೊಬ್ಬ ಪ್ರಮುಖರನ್ನು ನೇಮಕ ಮಾಡಿದ್ವಿ. ಸೊ ಅಲ್ಲಿಂದ ಕೊಡ್ತಕ್ಕಂಥ ಭಕ್ತಾಭಿಮಾನಿಗಳಿಗೆ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು, ಅಂದರೆ ಆ ಒಂದು ಕೇಂದ್ರದಲ್ಲಿ ಬಂದು ತಾವು ಕೊಡುವಂತಹ ಹಸಿರುವಾಣಿಯನ್ನು ಇಡಬೇಕು ಅಂತ ಹೇಳೋದಕ್ಕೆ ಸಂಪೂರ್ಣವಾಗಿ ಪಂಜದಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ನಂತರ ನಮಗೆ ಐವರ್ನಾಡಿನಿಂದ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರಮುಖರು. ಅವರ ಮೂಲಕವಾಗಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಸಹಕಾರ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ನಮಗೆ ಈ ಕಡೆ ಬಂದರೆ ಆಲೇಟಿಯಿಂದ, ಆನಂತರ ಅರಂತೋಡು, ಅರಂಬೂರು, ಕಲ್ಲುಗುಂಡಿ, ಹೀಗೆ ಎಲ್ಲ ಕಡೆಗಳಿಂದ ಅಭೂತಪೂರ್ವವಾಗಿರುವಂಥ ಸಹಕಾರಗಳನ್ನು ಕೊಟ್ಟು ತಾಯಿಯ ಕೃಪೆಗೆ ಪಾತ್ರರಾಗೋದಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷೇತ್ರದ ಹಸಿರುವಾಣಿ ಸಮರ್ಪಣೆ ಸಂದರ್ಭದಲ್ಲಿ ನಿಂತಿದ್ದೀರಿ. ದೇವರ ಆಶೀರ್ವಾದ ತಮಗೆಲ್ಲರಿಗೂ ಕೂಡ ಇರಲಿ. ಹಾಗೆಯೇ ಸುಳ್ಯ ಪರಿಸರದವರಾಗಿರ್ಬೋದು, ಈ ವಿಚಾರ ತಿಳಿದಿರ್ತಕ್ಕಂಥ ಪ್ರತಿಯೊಬ್ಬರು ಬಂದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ. ಹಾಗಿದ್ರೆ ಇವತ್ತಿನ ಹಸಿರುವಾಣಿ ಮೆರವಣಿಗೆ ಸುಳ್ಯದಿಂದ ಆರಿಕೋಡಿಯವರೆಗೆ ಹೇಗಿರ್ತದೆ ಮತ್ತು ಎಷ್ಟು ಭಕ್ತಾಭಿಮಾನಿಗಳು ಎಷ್ಟೆಲ್ಲ ಹಸಿರುವಾಣಿಯನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಡ್ತೇವೆ. ಸೊ ಎಲ್ಲರಿಗೂ ಕೂಡ ಜಗನ್ಮಾತೆ ತಾಯಿ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ, ಆಯುಷ್, ಆರೋಗ್ಯ ಭಾಗ್ಯವನ್ನು ಕೊಡಲಿ, ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಲಿ ಅಂತ ಹೇಳಿಕೊಳ್ತಾ ಇವತ್ತು ಈ ಒಂದು ಹೋಗ್ತಕ್ಕಂತಹ ವೈಬನ್ನು ಹಾಗೆಯೇ ಬಂದಿರತಕ್ಕಂಥ ಹಸಿರುವಾಣಿಯನ್ನು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಬನ್ನಿ. ನಮ್ಮ ಸ್ಟುಡಿಯೋದ ಒಳಭಾಗದಲ್ಲಿ ತುಂಬಿರುವಂತಹ ಹಸಿರುವಾಣಿ ಇಷ್ಟಿದೆ. ಇಲ್ಲಿಂದ ಇಷ್ಟು 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 ಉಳಿದದೆಲ್ಲ ಚೆನ್ನಕೇಶ್ವರ ದೇವಸ್ಥಾನ ಎದುರುಭಾಗದಲ್ಲಿ ಬಂದು ಇವಾಗ ಅಲ್ಲಿ ಇಟ್ಟಿದ್ದೇವೆ. 1 ಟಿಪ್ಪರ್, 2 ಪಿಕಪ್ ಇದೆ, ಜೊತೆಗೆ ನಾಸಿಕ್ ಬ್ಯಾಂಡ್ ಜೊತೆಗೆ ಒಂದು ಸ್ವಾಗತ. ಸೊ ಇಷ್ಟು ತಂದು ಕೊಟ್ಟಿದ್ದಾರೆ. ಯಾರೆಲ್ಲ ತಂದು ಕೊಟ್ಟಿದ್ದೀರಿ ಅವರಿಗೆಲ್ಲ ಕೂಡ ದೇವರು ಒಳ್ಳೇದು ಮಾಡಲಿ. ಏನೊಂದು ಕನಸು, ಏನೊಂದು ಆಸೆಗಳೊಂದಿಗೆಲ್ಲ ತಂದು ಕೊಟ್ಟಿದ್ದೀರಲ್ವಾ. ಸೊ ಆರಿಕೋಡೆ ಚಾಮುಂಡೇಶ್ವರಿ ದೇವಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸೊ ಇನ್ನು ಹೊರಡ್ತೇವೆ. ದಾರಿಯುದ್ದಕ್ಕೂ ಕೂಡ ಸಾಕಷ್ಟು ಮಂದಿ ಕೊಡೋರಿದ್ದಾರೆ, ಅದೆಲ್ಲ ಕೂಡ ಕಲೆಕ್ಟ್ ಮಾಡಲಿಕ್ಕಿದ್ದೇವೆ ಇವತ್ತು. ಹಸಿರುವಾಣಿಯ ಸಮರ್ಪಣೆಯನ್ನು ಮಾಡೋದಕ್ಕೆ ಮೊದಲನೇದಾಗಿ ನಮ್ಮ ಜೊತೆಗೆ ಬಂದು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಮತ್ತು ಎಲ್ಲ ರೀತಿಯಲ್ಲಿ ವಾಹನಗಳ ಒಂದು ತಯಾರಿಯನ್ನು ಮಾಡಿಕೊಡ್ತೇವೆ ಅಂತ ಮೊಟ್ಟ ಮೊದಲನೇದಾಗಿ ನಮಗೆ ಕರೆಯನ್ನು ಮಾಡಿ ನಮ್ಮ ಸ್ಟುಡಿಯೋಕ್ಕೆ ಬಂದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರುವಂಥ ವ್ಯಕ್ತಿ ಶ್ರೀಯುತ ಜಯಪ್ರಕಾಶ್ ಕೆರ್ಪಾಳ್ರವರು. ನಮಸ್ತೆ ಅಣ್ಣ, ಹೇಗಿದ್ದೀರಿ? ಪರವಾಗಿಲ್ಲ. ಓಕೆ, ತಾಯಿ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಭಾಗ್ಯ ಸಿಕ್ಕಿದೆ. ಸೊ ಎಷ್ಟು ಖುಷಿಯಾಗಿದ್ದೀರಾ? ಮತ್ತು ನೀವು ಇವತ್ತು ಒಂದಿಷ್ಟು ವೆಹಿಕಲ್ಗಳನ್ನೆಲ್ಲ ಅಂದರೆ ಟಿಪ್ಪರ್ ಆಗಿರ್ಬೋದು, ಪಿಕಪ್ ಎಲ್ಲ ತರಿಸೋದಕ್ಕೆ ನಿಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಯಾರು? ನನ್ನ ಮಾಲಕರಾದಂಥ ಭರತ್ ರಾಜ ಪಲ್ಲತರ್ಕ ಐವರ್ನಾಡು ಅವರು. ಈಗ ತಾಯಿಯ ಸೇವೆಯನ್ನು ಮಾಡಬೇಕಂದ್ರೆ ನಿಮಗೆ ಹೇಗೆ ಮನಸ್ಸಲ್ಲಿ ಬಂತು ಅಂತ? ಮನಸ್ಸಲ್ಲಿ ಎಂತೋ ಒಂದು ಅನಿಸಿತ್ತು. ಈ ಸರ್ತಿ ಒಂದು ಇಷ್ಟರವರೆಗೆ ನಾವು ಹೋಗಲಿಲ್ಲ. ಇವತ್ತೊಂದು ಶುರು ಮಾಡುವ, ಆರಿಕೋಡಿ ಅಮ್ಮನಿಗೆ ಒಂದು ಸೇವೆ ಕೊಡುವ ಅಂತ ಹೇಳಿ ಅನಿಸಿತ್ತು. ಹಾಗೆ ನಾನು ನಿಮಗೊಂದು ಫೋನ್ ಮಾಡಿ ಮಾತ್ರ ಈಗ, ಆದರೆ ನಾವು ನೆನೆಸಿದಕ್ಕಿಂತ ಇವತ್ತು ನೋಡಿದರೆ ಜಾಸ್ತಿ ಆಗಿದೆ. ಇದು ಇನ್ನೂ ಕೂಡ ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಲಿ ಅಂತೇಳಿ ಹೇಳಿದೆ. ಆರಿಕೋಡಿ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಹಾಗೂ ಚೆನ್ನಕೇಶ ದೇವರ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತೇಳಿ. ಮತ್ತು ಮೊದಲನೇದಾಗಿ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಇದಾದ್ದು ಇಷ್ಟು ವಿಜೃಂಭಣೆಗೆ ಕಾರಣ ಅಂತಲೇ ಹೇಳ್ಬೋದು. ಓಕೆ, ನಮ್ಮ ಮುಂದಾಳತ್ವ ಇರ್ಬೋದು, ಟೀಮ್ ವಿಜಯಕ್ಕೆ ಮುಂದಾಳತ್ವ ಇರ್ಬೋದು. ಆದರೆ ಮೊದಲನೇ ಬಾರಿ ಕರೆಯನ್ನು ಮಾಡಿರ್ತಕ್ಕಂಥ ನೀವು, ನಿಮಗೆ, ನಿಮ್ಮ ಕುಟುಂಬಕ್ಕೆ, ಹಾಗೆಯೇ ಭರತರಾಜರು ಅವರಿಗೆ, ಅವರ ಕುಟುಂಬಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಸದಾಕಾಲ ಬೆಂಗಾಲಾಗಿ ನಿಂತು ಎಲ್ಲ ಆಶೆಗಳನ್ನು ಈಡೇರಿಸಲಿಂದ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಭಾಳ ವಿಜೃಂಭಣೆಯಿಂದ ಇಲ್ಲಿಂದ ತೆರಳ್ತಾ ಇದ್ದೇವೆ. ಸೊ ಎಲ್ಲರಿಗೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಲ್ವಾ? ಓಕೆ ಜಯಪಣ್ಣ, ಥ್ಯಾಂಕ್ ಯು ನಿಮಗೆ. ಆ್ಯಕ್ಚುಲಿ ಇವಾಗ ನನ್ನ ಜೊತೆಗಿರುವಂಥವರು ಭರತ್ ರಾಜ್ ಅಂತ.
ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡೋದಕ್ಕೆ ಅವರೇ ಇವತ್ತು ನಮ್ಮ ಇಲ್ಲಿಂದ ವೆಹಿಕಲ್ಗಳನ್ನು ಕೊಟ್ಟು ಹೋಗೋದಕ್ಕೆ ಕಾರಣಕರ್ತರು. ನಿಜವಾಗ್ಲೂ ಭರತಣ್ಣ, ನಿಮ್ಮ ಒಂದು ಈ ದೊಡ್ಡ ಸೇವೆಗೆ ತಾಯಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಬೆಳೆಸ್ತಾರೆ ಅಂತ ಹೇಳೋದು ನಮಗೆ ಗೊತ್ತೇ ಇದೆ. ಸೊ ಇವತ್ತು ನೋಡಿ, ಅವರು ಪಿಕಪ್ ಆಗಿರ್ಬೋದು, ಅವರೊಂದು ಟಿಪ್ಪರ್ ಆಗಿರ್ಬೋದು, ಈ ರೀತಿಯಲ್ಲಿ ಮತ್ತು ಐವರ್ನಾಡಿನಿಂದ ಒಂದಷ್ಟು ಸಂಗ್ರಹಣೆಯನ್ನು ಮಾಡಿ ಇವತ್ತು ತಗೊಂಡು ಬಂದು ನಗಮೊಗದಿಂದ ತಾಯಿಗೆ ಸೇವೆಯನ್ನು ಮಾಡೋದಕ್ಕೆ ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಉತ್ಸುಕತೆಯಲ್ಲಿದ್ದಾರೆ. ನಿಮ್ಮ ಈ ಒಂದು ಸೇವೆಗೆ ತಾಯಿ ಅನುಗ್ರಹ ಇರ್ತದೆ, ಮತ್ತು ಎಷ್ಟು ಖುಷಿ ಇದೆ ನಿಮಗೆ ಅಂತ? ನಮಗೆ ಒಂಥರ ಈಗೊಂದು ತುಂಬ ಖುಷಿ ಆಗ್ತದೆ. ನಮ್ಮ ಕೈಯಲ್ಲಾದಷ್ಟು ತಾಯಿಯಲ್ಲಿಗೆ ಸೇವೆ ಎಷ್ಟು ನಮ್ಮ ಕೈಯಲ್ಲಿ ಆಗ್ತದೆ ಅಷ್ಟು ಮಾಡುವ ಅಂತೇಳಿ ನಾವು ಈಗ ನಿಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದೇವೆ. ಖಂಡಿತ ನೋಡಿ, ನೀವೇ ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ಬಂದು ನಿಮ್ಮ ವೆಹಿಕಲ್ಗಳನ್ನು ಕೂಡ ಕೊಟ್ಟು ಇವತ್ತು ಸಂಪೂರ್ಣವಾಗಿ ತಾಯಿ ಒಂದು ಅನುಗ್ರಹಕ್ಕೆ ನಿಂತಿದ್ದೀರಾ. ನಿಮ್ಮ ವ್ಯಾಪಾರ, ಉದ್ಯಮ ಏನೇ ಇರಲಿ, ಆರೋಗ್ಯ ಇರಲಿ, ಎಲ್ಲದರಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಜೊತೆಯಾಗಿ ನಿಂತು ನಿಮಗೆ ಆಶೀರ್ವಾದನ ಮಾಡಲಿ ಅಂತ ಕೇಳಿಕೊಳ್ತಾ ಇವತ್ತು ಹಸಿರುವಾಣಿ ಹೊರಡ್ತಾ ಇದೆ. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಾನು ಸೋಮಶೇಖರ ಪೈಕ, ವಿಶ್ವ ಹಿಂದೂ ಪರಿಷತ್ತು ಪ್ರಖಂಡದ ಅಧ್ಯಕ್ಷ. ಈಗಾಗಲೇ ಆರಿಕೋಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಸುಳ್ಯದಿಂದ ಪ್ರಪ್ರಥಮವಾಗಿ ಈ ಬಾರಿ ನಾವು ಹಸಿರು ಕಾಣಿಕೆಯನ್ನು ನಮ್ಮ ವಿ ಜೆ ವಿಖ್ಯಾತ್ ಅವರ ತಂಡದೊಂದಿಗೆ ಅಲ್ಲಿಗೆ ಹಸಿರು ಕಾಣಿಕೆಯನ್ನು ಕೊಂಡೋಗುವ ದೃಷ್ಟಿಯಿಂದ ನನಗೆ ಅರಂತೋಡಿನ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಅರಂತೋಡಿನ ಊರಿನ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಸಂತೋಷದಿಂದ ಆ ಕಾರ್ಯಕ್ರಮಕ್ಕೆ ಹಸಿರು ಕಾಣಿಕೆಯನ್ನು ತಂದುಕೊಟ್ಟು ಆ ದೇವಿಯ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ. ಇನ್ನು ಮುಂದೆ ಕೂಡ ಆ ದೇವಿಯ ಆಶೀರ್ವಾದ, ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಎಲ್ಲ ಭಕ್ತರಿಗೆ ಇರಲಿ. ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಆರಿಕೋಡಿ ಕ್ಷೇತ್ರಕ್ಕೆ ಇಲ್ಲಿನ ನಮ್ಮ ಭಕ್ತರು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಲಿ. ಅದೇ ರೀತಿ ಚಾಮುಂಡಿ ದೇವಿಯ ಆಶೀರ್ವಾದ ಸದಾ ನಮಗೆಲ್ಲ ಇರಲಿ ಅಂತ ಹೇಳುತ್ತಾ ಒಂದೆರಡು ಮಾತು ಮುಗಿಸ್ತಿದ್ದೇನೆ. ಹಾಗೆಯೇ ಪ್ರತಿಯೊಂದು ಊರುಗಳಲ್ಲಿ ಒಬ್ಬೊಬ್ಬ ಪ್ರಮುಖರನ್ನು ನಾವು ನೇಮಕ ಮಾಡಿದ್ವಿ. ಇವಾಗಲೇ ಅರಂತೋಡಿನಿಂದ ಯಾವ ರೀತಿ ಸೋಮಶೇಖರ ಪೈಕರ್ ಅವರಿಗೆ ಸಹಕಾರ ಸಿಕ್ಕಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆಯೇ ಆಲೈಟಿಯಿಂದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಶ್ರೀಯುತ ಮಹೇಶ್ ಕುತ್ಯಾಳ ಆಲೈಟಿ ಅಂತ. ಮಹೇಶ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಇವತ್ತು ತಾಯಿಯ ಒಂದು ಸೇವೆ ಮಾಡುವಂಥ ಅವಕಾಶ ತಮಗೆ ಸಿಕ್ಕಿದೆ. ಹಾಗೆಯೇ ಆಲೈಟಿಯಿಂದ ಆಗಿರ್ಬೋದು, ಅದು ನಿಮ್ಮ ಒಟ್ಟಾರೆಯಾಗಿ ನೀವು ಕೇಳಿರುವಾಗ ಹೇಗೆ ಸಹಕಾರ ಕೊಟ್ಟರು ಭಕ್ತಾಭಿಮಾನಿಗಳು? ಈಗ ನಾವು ತುಂಬ ಕಡಿಮೆ ಸಮಯದಲ್ಲಿ ನಾವೀಗ ಹಸಿರುವಾಣಿ ಈಗ ತಗೊಂಡು ಹೋಗಬೇಕು ಅಂತ ಈ ವರ್ಷ ಮೊದಲ ಬಾರಿಗೆ ನಾವು ಶುರು ಮಾಡಿದ್ದು. ಅದು ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಇನ್ನು ಮುಂದೆ ಕೂಡ ತಾಯಿ ಚಾಮುಂಡೇಶ್ವರ ಅನುಗ್ರಹದಿಂದ ಹೆಚ್ಚಿನ ಹಸಿರುವಾಣಿ ಬರಲಿ ಅಂತ ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ಸೇವೆಯನ್ನು ಮಾಡುವಂಥ ಅವಕಾಶ ತಮಗೆ ಸಿಕ್ಕಿದೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ ಅದೆಲ್ಲ ದೂರಾಗಿ ಖುಷಿಯ ಜೀವನ ಕೊಡೋದಕ್ಕೆ ಆ ತಾಯಿ ಸದಾಕಾಲ ನಿಮಗೆ ಅನುಗ್ರಹಿಸಲಿ. ನಿಮ್ಮ ಮೂಲಕವಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾಭಿಮಾನಿಗಳಿಗೂ ಕೂಡ ಆ ತಾಯಿಯ ಅನುಗ್ರಹ ಇರಲಿ ಅಂತ ಹೇಳಿಕೊಳ್ತಾ ತಮಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ಇವತ್ತು ಕಲ್ಲುಗುಂಡಿ ಕಡೆಯಲ್ಲಿ ನಾವು ಒಂದು ಹಸಿರುವಾಣಿಯ ಸಂಗ್ರಹಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಮ್ಮದೇ ಹುಡುಗ ಯಶ್ ಅವರು ದೊಡ್ಡ ರೀತಿಯಲ್ಲಿ ಅಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಮೂಲಕವಾಗಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಕೂಡ ತಂದು ಅವರಿಗೆ ಹಸಿರುವಾಣಿಯ ಸಮರ್ಪಣೆಯನ್ನು ಮಾಡಿದ್ದಾರೆ. ನೀವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕುಣಿಂದ ನಾವು ಕೇಳೋದಲ್ಲ, ಒಂದು ತೆಂಗಿನಕಾಯಿಯನ್ನು ಕೊಟ್ಟರೂ ಕೂಡ ಆ ತಾಯಿ ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾರೆ. ಯಶ್ ಅವರು ಕಲ್ಲುಗುಂಡಿಯ ಅಂದರೆ ಯಶ್ ಫೋಟೋಗ್ರಫಿ ಕಲ್ಲುಗುಂಡಿಯಲ್ಲಿ ಅಲ್ಲಿ ಗಿರಿಯಾಗಿರ್ಬೋದು ಅವರ ಒಂದು ತಂಡವನ್ನು ಸೇರಿಸಿಕೊಂಡು ಒಂದಷ್ಟರ ಮಟ್ಟಿಗೆ ಅಲ್ಲಿ ಸಂಗ್ರಹವನ್ನು ಮಾಡಿ ಸುಳ್ಳಿಗೆ ತಲುಪಿಸಿದ್ದಾರೆ. ಹೇಗಿತ್ತು ಜನಗಳ ಸಹಕಾರ ನಿಮಗೆ? ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಂದು ಕೊಟ್ಟಿದ್ದಾರೆ ಅಲ್ವಾ? ಓಕೆ, ನಿಮಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ನೀವೊಂದು ತಾಯಿಯ ಸೇವೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಗೆ ನನ್ನ ಜೊತೆಗೆ ಚನ್ನಕೇಶವ ದೇವಸ್ಥಾನದಿಂದ ನಾವು ಚನ್ನಕೇಶವ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವದೇವರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿಂದ ಬೃಹತ್ ಮೆರವಣಿಗೆಯ ಮೂಲಕ ನಾವು ಆರಿಕೋಡಿಗೆ ಹೊರಡ್ತಕ್ಕಂಥದ್ದು. ನಮಗೆ ಸಂಪೂರ್ಣವಾಗಿ ದೇವಸ್ಥಾನದಲ್ಲಿ ಬೇಕಾಗಿರುವಂತಹ ಸಹಕಾರವನ್ನು ಇಲ್ಲಿ ಆಡಳಿತ ಮಂಡಳಿ, ಅದರಲ್ಲಿ ನಮಗೆ ಯಾವತ್ತೂ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಕ್ಕಂಥ ಶ್ರೀಯುತ ಕೃಪಾಶಂಕರ ತುದ್ದೇಡ್ಕರ್ ಅವರು. ಸರ್ ನಮಸ್ತೆ. ಹಾಗೆಯೇ ನಿಮಗೆ ಧನ್ಯವಾದಗಳು. ಇವತ್ತು ಒಂದೆರಡು ಶುಭ ಹಾರೈಕೆಯನ್ನು ತಿಳಿಸಬೇಕು ಎಂದು ಹೇಳಿಕೊಳ್ತಾ ಇದ್ದೇವೆ. ಸುಳ್ಯ ತಾಲೂಕಿನಿಂದ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇಲ್ಲಿಯ ಭಕ್ತಾದಿಗಳೆಲ್ಲರೂ ಅವರಿವರಂತೆಲ್ಲ ಎಲ್ಲರೂ ಸೇರಿ ಇವತ್ತು ಒಂದು ಅಲ್ಲಿಯ ಏನು ಕಾರ್ಯಕ್ರಮಕ್ಕೆ ಒಂದು ಹೊರೆಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಪ್ರಾಯಶಃ ಭಾರಿ ಒಂದು ಭವ್ಯ ರೀತಿಯಲ್ಲಿ ಹೊರೆಕಾಣಿಕೆಯನ್ನು ಸಂಗ್ರಹ ಮಾಡಿದ್ದೀರಿ. ಅದೇ ರೀತಿ ಮೆರವಣಿಗೆಯನ್ನು ಕೂಡ ಮಾಡಿ ಆ ಮೂಲಕ ನೀವು ಆ ಕ್ಷೇತ್ರಕ್ಕೆ ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡುವವರಿದ್ದೀರಿ. ನೀವು ಇಟ್ಟುಕೊಂಡಂತಹ ಒಂದು ಭಕ್ತಿ ಪುರಸ್ಸರವಾದ ನಿಮ್ಮ ನಂಬಿಕೆಗೆ ಇನ್ನಷ್ಟು ನಿಮ್ಮಿಂದ ಆ ಕ್ಷೇತ್ರಕ್ಕೆ ಸೇವೆ ಹೆಚ್ಚು ಆಗಲಿ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನಿಮಗೆ ದೇವರು ಈ ಒಂದು ಏನು ಕೆಲಸ ಮಾಡಿದ್ದೀರಿ ಇದಕ್ಕೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಶ್ರೀದೇವರ ಕೈಂಕರ್ಯವನ್ನು ಮಾಡುವಂಥ ಯೋಗ ಭಾಗ್ಯ ಒದಗಿ ಬರಲಿ ಅಂತ ನಾನು ಚೆನ್ನಕೇಶ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಇವತ್ತು ಆರಿಕೋಡಿಗೆ ನಾವು ಬೃಹತ್ ಹಸಿರುವಾಣಿ ಸಮರ್ಪಣೆಯನ್ನು ಮಾಡ್ತಿರ್ಬೇಕಿದ್ರೆ ನಮಗೆ
ನಾಸಿಕ್ ಬ್ಯಾಂಡ್ನಲ್ಲಿ ಇವತ್ತು ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ JP ಅಣ್ಣನ ಅಕ್ಕ ದುಬೈಲಿದ್ದಾರೆ, ಪವಿತ್ರ ದೀಪಕ್ ಅಂತ. ಸೊ ಅಲ್ಲಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಇವತ್ತು ಚೂಸ್ ಮಾಡಿರ್ತಕ್ಕಂಥ ತಂಡ ನಾಸಿಕ್ ಬ್ಯಾಂಡ್ಗೆ ಸುಳ್ಯದ ಒಂದು ಫೇಮಸ್ ಆಗಿರ್ತಕ್ಕಂಥ ನಾಸಿಕ್ ಬ್ಯಾಂಡ್ ಟೀಮ್. ಕಳೆದ ಕೆಲವು ವರ್ಷಗಳಿಂದ ಇವರು ನಾಸಿಕ್ ಬ್ಯಾಂಡ್ ಕ್ಷೇತ್ರದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ತಮ್ಮ ಒಂದು ಅಬ್ಬರವನ್ನು ತೋರಿಸಿದ್ದಾರೆ. ASB ನಾಸಿಕ್ ಬ್ಯಾಂಡ್ ಸುಳ್ಯ. ಸೊ ಅವರಿಗೆ ಕೂಡ ಒಂದು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸುಳ್ಯದಿಂದ ಅಲ್ಲಿವರೆಗೂ ಕೂಡ ಒಂದು ಪಿಕಪ್ನಲ್ಲಿ ಅವರು ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇವರೆಲ್ಲ ತಂಡದ ಮೇಲೆ ಇರಲಿ, ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಅವರು ಬೆಳೀರಿ, ನಮ್ಮೆಲ್ಲರ ಸಪೋರ್ಟ್ ಕೂಡ ಅವರಿಗೆ ಇರಲಿ ಅಂತ ಹೇಳಿಕೊಳ್ತಾ ASB ನಾಸಿಕ್ ಬ್ಯಾಂಡ್ ಸುಳ್ಯ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಮ್ಮೆ ಅವರನ್ನು ಕೂಡ ನೋಡಿ. ಹಾಗೆ ನಮ್ಮ ಭರತಣ್ಣ ಕೂಡ ಇದ್ದಾರೆ, ಸೊ ಜೊತೆಯಾಗಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ನಮಸ್ತೆ. ಇವಾಗ ಮತ್ತೊಂದು ಕಡೆಯಲ್ಲಿ ನಾವು ಪ್ರಮುಖರನ್ನು ನೇಮಿಸಿ ತಾಯಿ ಚಾಮುಂಡೇಶ್ವರಿ ದೇವಿಯ ಸೇವೆಯನ್ನು ಮಾಡಿರ್ತಕ್ಕಂಥ ತಂಡ ಪವನ್ ಪಲ್ಲತಡ್ಕಾಗಿನೇ ಅವರ ತಂಡ ಇಲ್ಲಿ ನಮ್ಮ ಜೊತೆಗಿದೆ. ಇವರು ಪಂಜ, ಹಾಗೆಯೇ ಅಲ್ಲಿರ್ತಕ್ಕಂಥ ಗುತ್ತಿಗಾರು, ಬೆಳ್ಳಾರೆ, ನಿಂತಿಕಲ್ಲು, ಬಾಳಿಲ ಇಲ್ಲಿ ಎಲ್ಲ ಕೂಡ ಸಂಗ್ರಹವನ್ನು ಮಾಡಿಕೊಂಡು ಕುಂಬ್ರಕ್ಕೆ ತಂದುಕೊಟ್ರು ಬಹಳ ತುರ್ತಾಗಿ. ಅದಕ್ಕೆ ಬೇಕಾಗಿ ಮೊಟ್ಟ ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪವನ್ ಹಾಗೆಯೇ ಅವರ ತಂಡದ ಮೇಲೆ, ಅವರೆಲ್ಲ ಕುಟುಂಬಸ್ಥರ ಮೇಲೆ ಇರಲಿ ಅಂತ ತಾಯಿ ಜೊತೆ ಬೇಡಿಕೊಳ್ತಾ ಇದ್ದೇವೆ. ಪವನಣ್ಣ, ಎಷ್ಟು ಖುಷಿಯಿಂದ ಕೆಲಸವನ್ನು ಮಾಡಿದ್ರಿ, ನೀವು ಕೇಳಿದಾಗ ನಿಮ್ಮ ಊರಿನಲ್ಲಿ ಹೇಗೆ ಜನಗಳು ಸಹಕಾರ ಕೊಟ್ಟರು? ನಮಗೆ ಮೊದಲಾಗಿ ಇದನ್ನು ಸಂಗ್ರಹ ಮಾಡಲಿಕ್ಕೆ ನನಗೆ ತುಂಬ ಜನ ಸಹಕಾರ ಮಾಡಿದರು. ಚಂದ್ರಶೇಖರ್ ದೇರಾಜೆ, ಅಶೋಕ್ ದೇರಾಜೆ, ಸಂತೋಷ್ ತೋಟ, ವರ್ಷಿತ್ ಪಂಜ, ಸಸಿನಾಗ ತೀರ್ಥ ಹಾಗೂ ಆನಂದ ಜಲಕದ ಹೊಲೆ, ಇವರು ತುಂಬ ಸಹಕಾರ ಮಾಡಿದರು. ನಾವು ತೇಜಸ್ ಆಚಾರ್ಯ ಕಲ್ಕ ಕೇಳುವಾಗ ಎಲ್ಲರೂ ನಮಗೆ ಒಂದು ದೇವರ ಕೃಪೆಗೆ ಪಾಲ್ಗೊಳ್ಳಲು ಒಂದು ಅವಕಾಶ ಕೊಟ್ಟಿದ್ದೀರಿ. ಇದಕ್ಕೆ ಮೊದಲಾಗಿ ನಾನು ವಿಖ್ಯಾತ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ನಮಗೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಮಾಡಿದ್ದಾರೆ ಎಲ್ಲರೂ. ನಮಗೀಗ ಅಕ್ಕಿ ಒಂದು 3.5 ಕ್ವಿಂಟಲ್ವರೆಗೆ ಅಕ್ಕಿ ಸಿಕ್ಕಿದೆ. ಒಂದು 100 ಕಾಯಿ, ಸಿಯಾಲ, ಹಾಗೆ ಹಿಂಗಾರ ಮತ್ತು ಅಡಿಕೆ ಗೊನೆ, ಹೀಗೆ ಎಲ್ಲ ಹಸಿರು ಕಾಣಿಕೆಯನ್ನು ನೀಡಿ ಸಹಕರಿಸಿದ್ದಾರೆ. ಎಲ್ಲರೂ ಕಾಲ್ ಮಾಡಿ ಖುಷಿಯಾಗಿದೆ ಎಲ್ಲರಿಗೂ. ಯಾಕೆ ಅಂತ ಹೇಳಿದರೆ ನಾವು ಬಂದು ಕೊಡೋದಾದರೆ ನಮಗೆ ತುಂಬ ಕಷ್ಟ ಇತ್ತು. ನೀವು ಒಂದು ಹೀಗೆ ಮಾಡಿದ ಕಾರಣ ನಮಗೆ ಕೊಡಲಿಕ್ಕೆ ಒಂದು ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಆಯಿತು ಅಂತ
ಹೇಳಿದ್ದಾರೆ. ಓಕೆ, ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಬಹಳ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು ಪವನ್ ಪಲ್ಲತಡ್ಕರ್ ಅವರು, ಹಾಗೆ ಅವರ ತಂಡ ಪಂಚಶ್ರೀ ಪಂಜ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಇದರ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದೇ ಒಂದು ಕರೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅವರು ಕೂಡ ಅವರ ತಂಡ ಜೊತೆ ಇವತ್ತು ಪಾಲ್ಗೊಂಡಿದ್ದಾರೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ಹಾಗೆ ನಿಮ್ಮ ತಂಡ ಹಾಗೂ ತಂಡದವರೆಲ್ಲ ಕುಟುಂಬಕ್ಕೆ ಆರಿಕೋಡಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆ ಭಾಗವಹಿಸಿ ಇಷ್ಟು ಒಳ್ಳೆ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಧನ್ಯವಾದಗಳು ಪಾವನ. Thank you. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದ, ನಿಮಗೂ ಧನ್ಯವಾದ, ಹಾಗೆ ಇವರ ತಂಡಕ್ಕೆ ಧನ್ಯವಾದ. ಈ ರೀತಿಯ ತಾಯಿಯ ದೇವರ ಸೇವೆ ಮುಂದುವರಿಲಿ ಅಂತ ಹೇಳಿಕೊಳ್ತಾ ಎಲ್ರಿಗೂ ಜಗನ್ಮಾತೆ ಒಲಿತನ್ನ ಮಾಡಲಿ. ಥ್ಯಾಂಕ್ ಯು ಗೈಸ್. ಪುತ್ತೂರು ಎಂಟ್ರಿ. ನೀರ್ದ ಬಟ್ಟೆ ಅಲ್ಲೇ ಉಂಟು ಮಾರ, ಯಾಕಂದ್ರೆ ದಿನ ಮಾರತ್ತೆ ಹೋಗ್ತುಂಟು.
ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಿ ಸುಳ್ಯದಿಂದ ಹೇಗೆಲ್ಲ ಯಾರೆಲ್ಲ ಸಹಕಾರದ ಮೂಲಕ ಶ್ರೀ ಕ್ಷೇತ್ರ ಆರಿಕೋಡಿಯ ಕ್ಷೇತ್ರಕ್ಕೆ ಹಸಿರುವಾಣಿಯನ್ನು ನಾವು ತೆಗೆದುಕೊಂಡು ಬಂದ್ವಿ ಅಂತ ಹೇಳುವಂಥದ್ದು. ಸೊ ಅಂತಿಮವಾಗಿ ನಾವು ಎಲ್ಲ ಕಡೆಗಳಲ್ಲಿ ಬಂದಿರುವಂತಹ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಎಲ್ಲ ವಸ್ತುಗಳನ್ನು ನಾವು ಒಂದು ಮೇಲಿಂದ ಮೇಲೆ ಕೌಂಟ್ ಮಾಡಿದಾಗ ನಮಗೆ ಸುಮಾರು 14 ಕ್ವಿಂಟಲ್ ಅಕ್ಕಿಯನ್ನು ಶ್ರೀ ಕ್ಷೇತ್ರಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಅರ್ಪಿಸಿದ್ದಾರೆ. 14 ಕ್ವಿಂಟಲ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ. ತರಕಾರಿಗಳು ಸುಮಾರು 1.5 ಕ್ವಿಂಟಲ್ ಅಷ್ಟು ಅರ್ಪಣೆಯನ್ನು ಮಾಡಿದ್ದಾರೆ. ಸುಮಾರು 1,000ಕ್ಕಿಂತಲೂ ಅಧಿಕವಾಗಿರುವಂಥ ತೆಂಗಿನಕಾಯಿ, ಹಾಗೆಯೇ ಅಡಿಕೆ ಗೊನೆ, ಅದರ ಜೊತೆಯಲ್ಲಿ ಇನ್ನಿತರ ಎಲ್ಲ ವಸ್ತುಗಳನ್ನು ಯಾವ ರೀತಿಯಲ್ಲಿ ದೇವರಿಗೆ ಅರ್ಪಣೆಯನ್ನು ಹಸಿರುವಾಣಿ ಮೂಲಕ ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಭಕ್ತಾಭಿಮಾನಿಗಳು, ಸುಳ್ಯದ ಬಂಧುಗಳು, ಜೊತೆಗೆ ಪುತ್ತೂರು, ಉಪ್ಪಿನಂಗಡಿಯಿಂದಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಈ ಒಂದು ಸಂಪೂರ್ಣವಾಗಿರುವಂಥ ಹಸಿರುವಾಣಿಗೆ ಸಹಕಾರ ಕೊಟ್ಟಿರ್ತಕ್ಕಂಥವರಲ್ಲಿ ನಮ್ಮ ತಂಡವನ್ನು ನೆನಪಿಸ್ಕೊಳ್ತೇನೆ. ಶ್ರೀ ಚಂದು ಸುಳ್ಯ ಆಗಿರ್ಬೋದು, ಯಶ್ ಆಗಿರ್ಬೋದು, ಕಿಶೋರ್ ಆಗಿರ್ಬೋದು, ಇವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಎಲ್ಲರ ಮೇಲೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ, ಹಸಿರುವಾಣಿಯ ವಿಡಿಯೋ ಇದು. ನಿಮ್ಮಿಂದಾಗಿ ಈ ಹಸಿರುವಾಣಿ ದೊಡ್ಡ ಮಟ್ಟದಲ್ಲಿ ಆರಿಕೋಡಿಗೆ ಬಂದು ಸಮರ್ಪಣೆಯಾಗಿದೆ. ನೀವು ಕೊಟ್ಟಿರುವಂತಹ ಹರಕೆ ಕಾಣಿಕೆಗಳಾಗಿರ್ಬೋದು ಅಥವಾ ನೀವು ಕೊಟ್ಟಿರುವಂತಹ ಎಲ್ಲ ಹಸಿರುವಾಣಿಗಳನ್ನು ಕ್ಷೇತ್ರಕ್ಕೆ ತಲುಪಿಸಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಸೊ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಆದರೆ ಆರಿಕೋಡಿ ಕ್ಷೇತ್ರದ ವಾರ್ಷಿಕ ಉತ್ಸವದ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಮುಂದೆ ಬರಲಿಕ್ಕಿದೆ. ಅದೆಲ್ಲವನ್ನ ವೀಕ್ಷಿಸಿ ಎಲ್ಲರಿಗೂ ಕೂಡ ದೇವಿ ಒಳಿತನ್ನ ಮಾಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ನೆನ್ ಮಾಡ್ತಾ ಇದ್ದೇನೆ. ಇಷ್ಟಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತೇವೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.